ಒಂದು ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆ ಹುಡುಗರ. ಇಲ್ಲೂ ಕೂಡ ನೀವು ಚಿತ್ರ ಬಿಡಿಸಿ ಗಿವನ್ ಬರೀರಿ, ಫಾರ್ಮುಲಾ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮುಂದುವರಿಬೇಕು. ಮಾಡಿ. ಹೇಗೆ ಕಾಣುತ್ತೆ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಹತ್ರನೇ ಮತ್ತೊಂದು ಆಬ್ಜೆಕ್ಟ್ ಇದೆ. ಹತ್ರ ಯಾಕೆ ಬರ್ತೀನಿ ಯೋಚನೆ ಮಾಡಿ ನೋಡೋಣ. ಕೇಸ್ 1, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಡಿ, ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್. ಕೇಸ್ 2, ದ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ, ದ ಡಿಸ್ಟೆನ್ಸ್ ಇಸ್ ಇನ್ಕ್ರೀಸಿಂಗ್. ತೂಕ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ? ತೂಕ ಹೆಚ್ಚು ಕಮ್ಮಿ ಆಗ್ತಾ ಇಲ್ಲ. ಸೊ ಇದನ್ನು ನೀವು ಈ ರೀತಿಯಲ್ಲಿ ಮಾಡ್ಕೊಬೇಕು, ಸರಿನಾ? ಸೊ ದಿಸ್ ಇಸ್ ಕ್ಯಾಪಿಟಲ್ ಎಮ್ ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಎಮ್. ಇದು ಬದಲಾಗಲ್ಲ. ಏನು ಬದಲಾಗ್ತಾ ಇದೆ? ಡಿಸ್ಟೆನ್ಸ್ ಬದಲಾಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು, ಯಾವ್ದು ಬದಲಾಗ್ತಾ ಇದೆಯೋ ಅದನ್ನು ನೀವು ನೋಡಿಕೊಂಡು ಎಕ್ಸ್ ತೊಗೊಬೇಕಾ, x/3 ತೊಗೊಬೇಕಾ, 3x ತೊಗೊಬೇಕಾ, ಅದನ್ನು ಯೋಚನೆ ಮಾಡಿ. ತ್ರಿಬಲ್ ಆಗ್ತಿದೆ, ಹೆಚ್ಚಾಗ್ತಿದೆ. ಹಾಗಾಗಿ ನಾವು ಸುಮ್ಮನೆ ಇಲ್ಲಿ ಎಕ್ಸ್ ತೊಗೊಂತು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ 3x ಆಗುತ್ತೆ. ಕಮ್ಮಿ ಆಗ್ತಾಯಿತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು 3x ತೊಗೊಬೇಕಾಯಿತು. ಪ್ರಶ್ನೆ ಉಲ್ಟಾ ಇತ್ತು ಅಂತ ಹೇಳಿದ್ರೆ ಇದನ್ನು ನಾವು 3x ತೊಗೊಂಡು ಆಯಿತಾ ಮುಂದುವರಿಬೇಕಾಯಿತು. ಆದರೆ ಇಲ್ಲಿ ಹೆಚ್ಚಾಗ್ತಿದೆ, ಹಾಗಾಗಿ ಇದನ್ನು x ತೊಗೊಂಡು ಇದನ್ನು 3x ಅಂತ ತೊಗೊಬೇಕಾಗುತ್ತೆ. ತ್ರಿಬಲ್ ಅಲ್ವಾ? ಟ್ರಿಪಲ್ ಅಂತ ಹೇಳಿದ್ರೇನು 3 ಟೈಮ್ಸ್, 3 ಪಟ್ಟು. ಸ್ಟೇಟ್ಮೆಂಟ್ ಅದೇ ಪ್ರೊಸೀಜರ್ ಕಂಡು. ಲೆಟ್ಸ್ ಕನ್ಸಿಡರ್ 2 objects of mass m and m, where the distance bd. ಅದು ಬಿಟ್ಟರೆ let d be equal to bd which is equal to x meters. ಇದು ಬಿಟ್ಟರೆ ಮುಂದಿನ ಇನ್ಫಾರ್ಮೇಷನ್ ಏನು, given the new distance d is equal to 3xm ಅಲ್ವಾ? 3 ಪಟ್ಟು ಹೆಚ್ಚಾಗಿದೆ. ಏನು ಮಾಡಬೇಕು ಇವಾಗ? ಏನಿಲ್ಲ, ಅದೇನೇನೆ ವರ್ಕಿಂಗ್ ಇಲ್ಲಿ ಫ್ರಮ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ. ಸೊ ಏನು ಹೇಳ್ತದೋ, F is equal to g mm by d square, ಸರಿನಾ? ಸೊ ಇಲ್ಲಿ F1 ಬಂದು g, m is m, small m, and this is x square. ಅದೇ F2 ಬಂದು g mm by 3x the whole square. ಇದು ಬದಲಾಗುತ್ತೆ. ಸೊ ದಿಸ್ ಇಸ್ g mm by 9x square. ಹೌದಾ ಅಲ್ವಾ? 3x the whole square is 9x square ಅಲ್ವಾ? 3x into 3x, that is 9x square. ಇವಾಗ ನೀವೇನು ಮಾಡಬೇಕು, F2 by F1 ರೇಷಿಯೋ ತೊಗೊಬೇಕು. F2 ಏನು, g mm by 9x square divided by g mm by x square. ಹಾಂ, ಇಲ್ಲಿ ಏನೇನು ಬದಲಾಗ್ತಾ ಇದೆ, ಇಲ್ಲಿ ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಬದಲಾಗಬೇಕು. F2 by F1 is equal to ಈ ನಂಬರ್ನ ಹೊರಗಡೆ ತೆಗಿತೀನಿ ನಾನು, 1/9 ಇಂಟು ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇರುತ್ತೆ, ಇಂಟು ಎಕ್ಸ್ ಸ್ಕ್ವೇರ್ ಬೈ ಜಿ ಕ್ಯಾಪಿಟಲ್ ಎಮ್ ಆ್ಯಂಡ್ ಸ್ಮಾಲ್ ಎಮ್. ಸೊ ಈ ಇದು ಪೂರ ಹೋಗುತ್ತೆ. ಸೊ ವಿ ಹ್ಯಾವ್ F2 is equal to F1 by 9 ಅಲ್ವಾ? ಏನಂತ ಹೇಳ್ಬೋದು ನಾವು ಕನ್ಕ್ಲೂಷನ್ನು, ದ ಫೋರ್ಸ್ ಇಸ್ ಇನ್ಕ್ರೀಸಿಂಗ್ ಆರ್ ರೆಡ್ಯೂಸಿಂಗಾ? ಇಸ್ ರೆಡ್ಯೂಸಿಂಗ್ by 9 folds if not 9 times. ಅಷ್ಟೇ ಇದೆ ನಿಮ್ಮ ಉತ್ತರ, ರೆಡ್ಯೂಸಿಂಗ್ ಬೈ 9 times. ಗೊತ್ತಾಯ್ತಾ? ಸೊ ಈ ಪ್ರತಿಯೊಂದರಲ್ಲೂ ಇದು ಮಾಡಿರೋ 3ನೇ ಪ್ರಶ್ನೆ ಅಲ್ವಾ ಇದು? ಈ 3 ಪ್ರಶ್ನೆಯಲ್ಲೂ ಪ್ಯಾಟ್ರನ್ ಅದೇ ಇದೆ ನೋಡಿ ಅಲ್ವಾ? ಆದಷ್ಟು ನೀವು ಇಲ್ಲಿ ಈ ವೇರಿಯೇಬಲ್ಸ್ ಹೇಗೆ ಉಪಯೋಗಿಸ್ಕೊಳೋದು ಅಂತ ಹೇಳಿ ಕಲಿತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಸುಲಭ. ಆಯಿತಾ ಹುಡುಗರ? ಪಾಸ್ ಮಾಡ್ಕೊಂಡು ನೋಡಿ. ಮುಂದಿನ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ಅಲ್ಲಿ ನೀವು ಪಕ್ಕ ಯೋಚನೆ ಮಾಡಿ ಪ್ರತಿಯೊಬ್ಬರು ಮಾಡಬೇಕು.
ನಾನು ನಿಮ್ಮ ಎದುರುಗಡೆ ಇಲ್ಲ, ಹೌದು ಒಪ್ಕೊತೀನಿ, ಆದರೆ ಇದನ್ನ ತಿಳ್ಕೊಳ್ಳಿ ಆಯಿತಾ. ಮಾಡೋದಂತೂ ಪ್ರಯತ್ನ ಪಡೋದಂತೂ ನಿಲ್ಲಿಸ್ಬೇಡಿ. ತಪ್ಪೋ ಸರಿನೋ ಅದು ತಿದ್ಕೊಂಡಿರೋ ಅಂತೆ, ಆದರೆ ಪ್ರಯತ್ನ ಪಡೋದು ನಿಲ್ಲಿಸ್ಬೇಡಿ. ಉತ್ತರನ ಅಚ್ಚುಕಟ್ಟಾಗಿ ಬರೆಯೋದು ಕಲೀರಿ.